20 ಎಲೆಕ್ಟ್ರಿಫಿಕೇಶನ್ ಮಾಡಿರ್ತಕ್ಕಂಥದ್ದು, ರೈಲ್ವೆ ಹಳಿಗಳನ್ನ ಗ್ರಾಮ ಪಂಚಾಯತ್ ಎಲೆಕ್ಷನ್ ಒಂದ್ ನಿಮಿಷ ಗೋವಿಂದರಾಜ್, ನೀವು ಒಂದನ್ನ ಅಬ್ಸರ್ವ್ ಮಾಡಬೇಕು. ಅಫ್ಕೋರ್ಸ್ ಮೋದಿ ಒಬ್ಬ ಪ್ರಭಾವಿ ವ್ಯಕ್ತಿ ಅನ್ನೋದಕ್ಕೆ ಎರಡು ಮಾತಿಲ್ಲ. ಹಾಗಾಗಿ 3 ಟರ್ಮ್ಗಳಲ್ಲಿ ಅವರ ವರ್ಚಸ್ಸನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೋ, ಸದ್ಯದ ಸ್ಥಿತಿ ಏನಿದೆ ಅದು ಸೆಕೆಂಡ್ರಿ. ಆದರೆ ಒಂದನ್ನು ಅಬ್ಸರ್ವ್ ಮಾಡಬೇಕು, ನೀವು ಗ್ರಾಮ ಪಂಚಾಯತಿ ಚುನಾವಣೆಯಿಂದ ಹಿಡಿದು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, MLA ಎಲೆಕ್ಷನ್, MP ಎಲ್ಲದರಲ್ಲೂ ನೀವು ಮೋದಿ ಅಂತಲೇ ಹೇಳ್ಕೊಂಡು ಹೋಗ್ತಿರಲ್ಲ. ಇದು ನಿಮ್ಮ ಪಕ್ಷದ ಟ್ರಂಪ್ ಕಾರ್ಡ್, ಒಪ್ಕೊಳ್ತೀನಿ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ವೀಕ್ನೆಸ್ ಅಂತ ಅನ್ನಿಸ್ತಾ ಇಲ್ವಾ, ನಿಮಗೆ ದೌರ್ಬಲ್ಯತೆ ಅಂತ ಅನ್ನಿಸ್ತಾ ಇಲ್ವಾ? ಅದಕ್ಕಿಂತ ಮುಂಚಿತವಾಗಿ ಖಂಡಿತವಾಗ್ಲೂ ಮಾತಾಡೋಣ. ಎಸ್, ಈಗ ದಾವಣಗೆರೆಯಲ್ಲಿ ಕೈ ತನ್ನ ಶಕ್ತಿಯನ್ನ ಪಡೆದುಕೊಂಡಿದೆ, ನಿರಾಯಾಸವಾಗೋ ಆಯಾಸವಾಗೋ ಪಡೆದುಕೊಂಡಿದೆ. ರಿಜ್ವಾನ್ ಅರ್ಷದ್ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಎಸ್ ರೋಜಾ, ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲ ಇದ್ದಿದ್ದು ನಿಜ. ರಿಜ್ವಾನ್ ಹರ್ಷದ್ ಅವರು ರಿಯಾಕ್ಟ್ ಮಾಡಿರುವಂತದ್ದು. ಆದ್ರೆ ಎಲ್ಲಾ ಗೊಂದಲವನ್ನು ಕೂಡ ಮೀರಿ ಇಂದು ಗೆದ್ದಿದ್ದೀವಿ. ನಮ್ಮ ಗೊಂದಲವನ್ನ ಬಿಜೆಪಿ ಉಪಯೋಗಿಸ್ಕೊಳ್ಳೋದಕ್ಕೆ ಮುಂದಾಯ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ಆಗಲಿಲ್ಲ ಅಂತ ಹೇಳ್ಬಿಟ್ಟು ಶಾಸಕ ರಿಜ್ವಾನ್ ಹರ್ಷದ್ ರಿಯಾಕ್ಟ್ ಮಾಡಿದ್ದಾರೆ ಆಫ್ಟರ್ ದ ರಿಸಲ್ಟ್. ಮತ್ತೆ ಮತ ಡಿವೈಡ್ ಮಾಡೋದಕ್ಕೆ ಹೋಯ್ತು, ಆದ್ರೆ ಅದು ಕೂಡ ಆಗ್ಲಿಲ್ಲ. ಅಶ್ವವೇಗ ನ್ಯೂಸ್ಗೆ ಶಾಸಕ ರಿಜ್ವಾನ್ ಹರ್ಷದ್ ಎಕ್ಸ್ಕ್ಲೂಸಿವ್ ಆದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದಷ್ಟು ರಿಸಲ್ಟ್ ಬಗ್ಗೆ ಅವ್ರಿಗಿರುವಂತಹ ಒಪಿನಿಯನ್ಸ್, ದಾವಣಗೆರೆಯಲ್ಲಿ ಕೈ ಗೆಲುವು, ರಿಜ್ವಾನ್ ಹರ್ಷದ್ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಗೊಂದಲ ಇದ್ದಿದ್ದು ನಿಜ ಅಂತ ಹೇಳ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದೀಗ ಗೆಲುವನ್ನ ಬೀರಿರುವಂತಹದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕರಾದಂತಹ ರಿಜ್ವಾನ್ ಅರ್ಷದ್ ಅವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಒಂದಿಷ್ಟು ಗೊಂದಲ ಇತ್ತು, ಡೇ 1 ಇಂದಲೂ ಗೊಂದಲ ಮುಂದುವರೆದಿತ್ತು, ಆದ್ರೂ ಕೂಡ ಗೆಲ್ತೀವಿ ಅನ್ನುವಂತಹದ್ದಿತ್ತು. ಈ ಗೆಲುವನ್ನ ಯಾವ ರೀತಿಯಾಗಿ ನೋಡ್ತೀರಾ? ವಿಪರೀತ ಪರಿಸ್ಥಿತಿಯಲ್ಲಿ ನಾವು ಗೆದ್ದಿದ್ದೇವೆ. ಒಂದು ಚುನಾವಣೆಯ ಪ್ರಾರಂಭದ ಸಂದರ್ಭದಲ್ಲಿ ನಮ್ಮ ಸಮುದಾಯದಲ್ಲಿ ಟಿಕೆಟ್ ನಮ್ಗೆ ಆಗ್ಬೇಕಾಗಿತ್ತು, ಆಗಿಲ್ಲ ಅಂತ ಒಂದು ನೋವನ್ನು ಇರ್ತಕ್ಕಂಥದ್ದು ಸಹಜ. ಆ ನೋವನ್ನು ಬಳಸ್ಕೊಂಡು ಕೆಲವರು ರಾಜಕಾರಣ ಮಾಡಿರ್ತಕ್ಕಂಥದ್ದು ಕೂಡ ನಿಜ. ಸೊ ಆ ರಾಜಕಾರಣದಲ್ಲಿ ಬೆನಿಫಿಷಿಯರಿ, ಫಲಾನುಭವಿಯಾಗಿ ಬಿಜೆಪಿ ಗೆಲ್ತೀವಿ ಅಂತ ಬಿಜೆಪಿಯವರು ಹಗಲ್ಗನ್ಸು ಕಾಣಿದ್ದು ಕೂಡ ನಿಜ. ಆ ಹಗಲ್ಕನ್ಸನ್ನು ನಾವು ಹುಸಿ ಮಾಡಿರ್ತಕ್ಕಂಥದ್ದು ಕೂಡ ನಿಜ. ಸೊ ಬಿಜೆಪಿಯವರು ವೋಟ್ ಡಿವೈಡ್ ಮಾಡಿ ಗೆಲ್ಬೇಕು ಅಂತ ಒಂದು ದೊಡ್ಡ ಪ್ರಯತ್ನ ಮಾಡಿದ್ರು. ಅದಕ್ಕೆ ಕೆಲವರು ಕೂಡ ಸಹಾಯ ಮಾಡಿದ್ದಾರೆ. ಸೊ ಅವರ ಲೆಕ್ಕಾಚಾರ, ಬಿಜೆಪಿಯವರ ಲೆಕ್ಕಾಚಾರ, ಯಾಕಂದ್ರೆ ಬಿಜೆಪಿಗೆ ಸ್ವಂತ ಶಕ್ತಿಯ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಸೋಲ್ಸುವುದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ವೋಟ್ ಡಿವೈಡ್ ಮಾಡಬೇಕು. ಸೊ ಆ ಹುನ್ನರವನ್ನು ಬಿಜೆಪಿ ಪ್ರಯತ್ನ ಮಾಡಿದ್ರು, ಫೇಲ್ ಆಗಿದ್ದಾರೆ, ಮುಂದೆನೂ ಕೂಡ ಫೇಲ್ ಆಗ್ತಾರೆ ಅಂತ ಹೇಳಕ್ ಬಯಸ್ತೀನಿ. ಸಿಎಂ ಹೇಳ್ತಾ ಇದ್ರು 20% ನಷ್ಟು ಮತ SDPI ಹೋಗಿದೆ, ಜೊತೆಗೆ ಬೇರೆ ಬೇರೆ ಮುಸ್ಲಿಂ ಯಾರು ನಿಂತಿದ್ರು 13-14 ಜನ ಅವ್ರಿಗೆ ಹೋಗಿದೆ ಅಂತ. ಸೊ ಇದೆಲ್ಲದಕ್ಕೂ ಕಾರಣ ಒಳ ಏಟು ಅನ್ನುವಂತಹದ್ದು. ಇಲ್ಲ, ಬಿಜೆಪಿಯ ಸಂಚದು, ಅದ್ರ ಜೊತೆಗೆ ಕೆಲವರು ಸಹಕಾರ ಕೊಟ್ಟಿರಬಹುದು. ಸೊ ಸಹಕಾರ ಕೊಟ್ಟು ಈ ಮಟ್ಟಕ್ಕೆ ಸ್ವಲ್ಪ ಸಹಾಯ ಮಾಡತಕ್ಕಂತ ಪ್ರಯತ್ನ ಮಾಡಿರ್ಬಹುದು, ನನ್ಗೆ ಗೊತ್ತಿಲ್ಲ. ಬಟ್ ಏನೇ ಇರ್ಲಿ, ನಾವು ಗೆದ್ದಿದ್ದೇವೆ. ಇಂಥ ರಾಜಕಾರಣ ಫೇಲ್ ಆಗುತ್ತೆ ಅಂತ ಅವ್ರವ್ರಿಗೆ ಅರ್ಥ ಆಗ್ಲಿ, ನಾವೇನು ಹೇಳಕ್ಕೆ ಹೋಗೋದಿಲ್ಲ. ಸರ್, ಮತ್ತೊಂದು ನೀವು ಅಂದ್ರೆ ಚುನಾವಣೆ ನಡೆದ ನಂತರ ದಿನವೇ ಸುದ್ದಿಗೋಷ್ಠಿ ನಡೆಸಿದ್ದಕ್ಕೆ ತಮ್ಮ ಮೇಲೆ, ಸಲೀಂ ಅಹಮದ್ ಅವರ ಮೇಲೆ ಒಂದು ಆರೋಪ ಬಂತು. ಸಚಿವ ಸ್ಥಾನಕ್ಕಾಗಿ ಕೂಡ್ಲೇ ಬಂದ್ರು, ಎಲ್ಲಾ ಮಾಡಿದ್ರು, ಸ್ಥಾನಮಾನ ಬೇಕು ಅನ್ನೋ ಕಾರಣಕ್ಕೆ ನಮ್ಮವರ ಮೇಲೇನೆ ಒಂದು ಆರೋಪಗಳನ್ನ ಮಾಡಿದ್ರು ಅನ್ನುವಂತಹದ್ದು ಬಂದಿತ್ತು. ಎಲ್ಲದಕ್ಕೂ ಕೂಡ ರಿಸಲ್ಟ್ ಉತ್ತರ ಕೊಡ್ತಾ ಇದೆಯಾ? ಯಾರ್ಯಾರ ಜವಾಬ್ದಾರಿ ಅಲ್ಲಿತ್ತು ಅವರು ಸರಿಯಾಗಿ ಆ ಜವಾಬ್ದಾರಿ ನಿಭಾಯಿಸದೆ ಆದ್ರೆ ನಾವ್ ಯಾಕೆ ಹೋಗ್ಬೇಕಾಗಿತ್ತು? ಅವ್ರು ನಿಭಾಯಿಸದೆ ಇದ್ದಿದ್ದಕ್ಕೆ ನಾವು ಹೋಗಿದ್ದೇವೆ. ಸೊ ಅದಕ್ಕೆ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ದಾರೆ ಅಂತ ಹೇಳಿದ್ರೆ ಹಿಂದೆನೂ ಆಗಿದ್ವಿ. 25 ವರ್ಷ ಪಕ್ಷಕ್ಕೆ ದುಡಿದಿದ್ದೀವಿ. ಪಕ್ಷ ಸೂಕ್ತ ಅಂದ್ರೆ ಅವಕಾಶ ಕೊಡುತ್ತೆ, ಇಲ್ಲ ಅಂದ್ರೆ ನಾವು ಪಕ್ಷಕ್ಕೆ ಕೆಲಸ ಮಾಡ್ತೀವಿ. ಇದಕ್ಕೇನು ಸಂಬಂಧ ಇಲ್ಲ. ಬಟ್ ಅವ್ರವ್ರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಅವ್ರು ನಿಭಾಯಿಸಿದಾರ ಅಂತ ಅವ್ರ ಆತ್ಮಕ್ಕೆ ಅವರು ಸಾಕ್ಷಿಯಾಗಿ ಹೇಳಿ, ನಮ್ಗೇನಿಲ್ಲ, ನಮ್ಗೆ ಕೊಟ್ಟಿದ್ದ ಜವಾಬ್ದಾರಿ ನಾವು ನಿಭಾಯಿಸಿದ್ವಿ, ಇಷ್ಟು ಹೇಳಬಲ್ಲೆ ನಾನು. ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸಿರುವಂತಹ ಆತ್ಮತೃಪ್ತಿ ರಿಜ್ವಾನ್ ಅರ್ಷದ್ ಅವರಿಗಿದೆ. ನಿಶ್ಚಿತವಾಗ್ಲೂ ಇದೆ. ಇನ್ನು ಮುಂದೆ ಕೂಡ ಇನ್ನು ಒಳ್ಳೆ ರೀತಿಯಲ್ಲಿ ಅದನ್ನು ಸರಿಪಡಿಸಿ ಇನ್ನೂ ಪಕ್ಷಕ್ಕೆ ಶಕ್ತಿ ಬಂದಂಗೆ ಕೆಲಸ ಮಾಡ್ತೀವಿ. ಇದಿಷ್ಟು ರಿಜ್ವಾನ್ ಅರ್ಷದ್ ಅವರ ಮಾತು. ಕ್ಯಾಮರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು. ಎಸ್, ಶಿವಾಜಿನಗರ ಕ್ಷೇತ್ರದ
ಶಾಸಕ ರಿಜ್ವಾನ್ ಅರ್ಷದ್ ಬಹಳ ದೊಡ್ಡ ಮಟ್ಟದ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರು. ಇಲ್ಲಿ ಪೈಲ್ವಾನ್ ಸಾದಿಕ್ ಪೈಲ್ವಾನ್ ಪಾಷಾ ಅವರನ್ನು ಕಣದಿಂದ ಹಿಂದೆ ಸರಿಸೋಕೆ ಬಹಳ ಒಂದು ತಮ್ಮದೇ ಆದಂಥ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಅಲ್ಲಿ ನಮ್ಮ ಪಾತ್ರವೂ ಇದೆ. ಬರೀ ಯಾರೋ ಬೇರೆ ಪಕ್ಷದಿಂದ ಬಂದಂಥವರು ಅತಿ ಹೆಚ್ಚು ಸುದ್ದಿಯಲ್ಲಿರುವಂಥ ಮುಸಲ್ಮಾನ್ ನಾಯಕರು ಮಾತ್ರ ನಾಯಕರಲ್ಲ, ನಮ್ಮದು ಇದೆ ರೀ, ನಾವು ಇದ್ದೀವಿ ಕಾಂಗ್ರೆಸ್ಸಲ್ಲಿ, ಭಾಳ ನಿಷ್ಠೆಯಿಂದ ಇರೋರು ಅನೇಕರು ಮುಸ್ಲಿಮರು ಇದ್ದಾರೆ ಅನ್ನುವ ಒಂದು ಸಂದೇಶವನ್ನು ಕೂಡ ಅಲ್ಲಿ ರವಾನೆ ಮಾಡಿದ್ದು ಆ ಪತ್ರಿಕಾಗೋಷ್ಠಿಯ ಮೂಲಕ ಮತ್ತಷ್ಟು ದೊಡ್ಡದಾಗಿ ಸದ್ದು ಮಾಡಿತ್ತು. ಹೀಗಾಗಿ ದಾವಣಗೆರೆ ದಕ್ಷಿಣದ ಗೆಲುವು ಅಂತ ಬಂದಾಗ ಇವರ ಪ್ರತಿಕ್ರಿಯೆಯಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತು. ಎಸ್, ಲೆಟ್ಸ್ ಕಂಟಿನ್ಯೂ ಅವರ್ ಡಿಬೇಟ್. ಓಕೆ, ನಾನು ಗೋವಿಂದರಾಜ್ ಅವರು ಮಾತನಾಡ್ತಾ ಇದ್ರು, ಭಾರತೀಯ ಜನತಾ ಪಕ್ಷದ ವಕ್ತಾರ, ಅವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಭಾರತೀಯ ಜನತಾ ಪಕ್ಷ ಆಗಿರ್ಬೋದು, ಮೋದಿ ಆಗಿರ್ಬೋದು, ಯಾವ ರೀತಿ ಸುಧಾರಣೆ ಮಾಡಿದೆ, ಯಾವ ರೀತಿ ಅಭಿವೃದ್ಧಿ ಆಗಿದೆ, ರೋಡ್ಗಳೆಲ್ಲ ಹೆಂಗೆ ಫಳಫಳ ಅಂತಿದ್ದಾವೆ, ಫೈನ್, ಅದರಲ್ಲಿ ಯಾವುದು ಇಲ್ಲ ಅಂತ ಹೇಳಲ್ಲ. ಆದರೆ ಒಂದು ನೋಡೋಣ ನಾವು. ಎಸ್, ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅದು ಒಂದೇ ಬಾಗಿಲು ಇದೆ, ಇಲ್ಲ ಅಂತಲ್ಲ, ಅಲ್ಲೂ ಕೂಡ ಹರಸಾಹಸ ಪಡ್ತಾ ಇದೆ. ಆದರೆ ಅಲ್ಲಿ ಈಗ ಸದ್ಯಕ್ಕೆ ಅಸ್ತಿತ್ವ ಇಲ್ಲ. ನಾನು ಕೇಳೋದು, ಉತ್ತರ ಭಾರತದಲ್ಲಿ ನೀವು ಮಾಡ್ತಾ ಇರುವಂಥ ಕಮಾಲ್, ಅಲ್ಲಿ ಮಾಡ್ತಾ ಇರುವಂಥ ಮ್ಯಾಜಿಕ್ ಯಾಕೆ ದಕ್ಷಿಣ ಭಾರತದ ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಕರ್ನಾಟಕದಲ್ಲಿ ಯಾಕೆ ತಿರಸ್ಕಾರಗೊಳ್ತಾ ಇದೆ ಭಾರತೀಯ ಜನತಾ ಪಕ್ಷ ಅನ್ನೋದಕ್ಕೆ ಏನು ನಿರ್ದಿಷ್ಟವಾದ ಉತ್ತರ ಏನು? ವಿತೌಟ್ ಗೋಯಿಂಗ್ ಎನಿವೇರ್, ಬೇರೆ ಎಲ್ಲೂ ಹೋಗದೆ ಪ್ರಶ್ನೆಗೆ ಉತ್ತರ. ಜನಸಂಘದಿಂದ ಏನು 1980ರಲ್ಲಿ ಭಾರತೀಯ ಜನತಾ ಪಾರ್ಟಿಯಾಗಿ ಹುಟ್ಟಲ್ಲ, ನಾವು ಗೆದ್ದಿದ್ದು ಪ್ರಥಮ ಬಾರಿಗೆ ಬರೀ ಇಡೀ ದೇಶದಲ್ಲಿ 2 ಸೀಟು. ಓಕೆ, ತದನಂತರ ನಾವು ಯಾವ ರೀತಿಯಾಗಿ ಪ್ರತಿ ಎಲೆಕ್ಷನಲ್ಲೂ ನಮ್ಮದು ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಬಂದಿದೆ, ನಮಗೆ 2014ರ ನಂತರ ಸತತವಾಗಿ ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈಗ ಆ ಒಂದು ಆಶೀರ್ವಾದ ಮಾಡಿದ್ದಿಂದ ಇವತ್ತು 22 ರಾಜ್ಯದಲ್ಲಿ ಆಲ್ರೆಡಿ ಅಧಿಕಾರವನ್ನು ಹಿಡಿದಿದ್ದೀವಿ. ಮುಂದೆ ಬರ್ತಕ್ಕಂಥದ್ದು ನಾನು ಬಂದ್ಬಿಡ್ತೀನಿ ವಿಚಾರ ಅಲ್ಲ, ಬರ್ತೀನಿ ಆ ವಿಚಾರಕ್ಕೆ ಪ್ರಶ್ನೆಗೆ ಬರ್ತೀನಿ. ಸುಮ್ಮನೆ ಮತ್ತೊಂದು ಸಮಯ ಅದಕ್ಕೆ ವಿನಿಯೋಗಿಸೋದು ಬೇಡ. ಅಲ್ಲ ಇಲ್ಲ, ನಾವು ಹೆಂಗೆ ಈಗ ತಮಿಳುನಾಡಲ್ಲಿ ನಮ್ಮ ವೋಟ್ ಶೇರಿಂಗ್ ಈಗ ಆಲ್ರೆಡಿ ಹಿಡಿಯುವಂಥದ್ದು ಆಗಿದೆ. ನಾವು ಕಳೆದ 2 ಚುನಾವಣೆ ಹಿಂದ್ಗಡೆ ನೋಡೋದು ನಮ್ಗೆ ಅಸ್ತಿತ್ವನೇ ಇಲ್ಲ, ಓಟೇ ಇಲ್ಲ, ಲಕ್ಷಗಟ್ಟಲೆ ಓಟ್ ಇರಲಿಲ್ಲ ನಮಗೆ. ಆದ್ರೆ ಈ ಬಾರಿ ಆದ್ರೆ ನೀವು ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಪ್ರಾದೇಶಿಕ ಪಕ್ಷಗಳಿಗೆ ಸಿಗ್ತಾ ಇರುವಂತ ಮಾನ್ಯತೆ ರಾಷ್ಟ್ರೀಯ ಪಕ್ಷಕ್ಕೆ ಯಾಕೆ ಸಿಗ್ತಾ ಇಲ್ಲ? ಸರ್, ಸಾಕಷ್ಟು ವರ್ಷಗಳಿಂದ ಅಲ್ಲಿ ಆಡಳಿತ ಕೇಳ್ತಾ ಇಲ್ಲ, ವ್ಯಕ್ತಿ ನಿರ್ಮಾಣ ಆಗ್ತಾ ಇದೆ, ವ್ಯಕ್ತಿಗಳನ್ನ ಹುಟ್ಟಾಗ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನ ಹೇಳ್ತಾ ಇಲ್ಲ, ನಾನೇನು ಹೇಳ್ತಾ ಇದ್ದೀನಿ, ಈಗ ನಿಮ್ಮ ವಿರೋಧಿಯಾಗಿ ನಾವು ಯಾರು ಮಾತಾಡ್ತಾ ಇಲ್ಲ. ಅಂದ್ರೆ ಅಲ್ಲಿ ಆಗ್ತಾ ಇರುವಂತವ್ರು ಇಲ್ಲಿ ಏನ್ ಮನಸ್ಥಿತಿ, ಜನರ ಅಡಿಮಿಡ್ತಾ ಏನು, ವಾಟ್ ಇಸ್ ದ ಮೇನ್ ಫ್ಯಾಕ್ಟರ್, ವಾಟ್ ಇಸ್ ಮಿಸ್ಸಿಂಗ್? ನಾವು ಅಲ್ಲ, ಹೌದು ನಮ್ಮ ದೇಶದ ರಾಜ್ಯಗಳೇ ಅಲ್ವಾ ಸರ್, ನೀವು ಇಷ್ಟೊಂದು ರಾಜ್ಯಗಳಲ್ಲಿ ನಿಮ್ಮದೇ ಕಮಾಲ್ ಮಾಡುವಾಗ ರಾಜ್ಯ ಹಿಡಿಬೇಕು ಅಂದಾಗ ಏಕಾಏಕಿ ಒಂದೇ ಎಲೆಕ್ಷನ್ ಹಿಡಿಯಕ್ಕೆ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ರಾಜಕೀಯದ ಒಂದು ವಿಚಾರಗಳು ಇತಿಹಾಸವನ್ನು ತೆಗೆದ್ರೆ ನಾವು ನೇರವಾಗಿ ಚುನಾವಣೆ ಆಗುವಂತ ಸಂದರ್ಭದಲ್ಲಿ ಒಂದೇ ಇದರಲ್ಲಿ ನಾವು ಹಿಡಿಯಕ್ಕೆ ಆಗೋದಿಲ್ಲ. ಈಗ ಹೆಂಗೆ ಹಂತವಾಗಿ ನಾವು ಬೇರೆ ರಾಜ್ಯಗಳಲ್ಲಿ ನಾವು ಅಧಿಕಾರ ಆಗುತ್ತೆ, ಆಗ್ಲಿ, ಅದು ಜನಾಭಿಪ್ರಾಯ ಏನೋ ಅದು ಸದಭಿಪ್ರಾಯ ಆಗಿದ್ರೆ, ಜನರಿಗೆ ಅಭಿವೃದ್ಧಿ ಕೊಡುವಂತ ವಿಚಾರ ಆದ್ರೆ ಖಂಡಿತವಾಗ್ಲೂ ಆಗ್ಲಿ, ನಾವು ಅದನ್ನ ಹಾರೈಸ್ತೀವಿ, ಅದಲ್ಲ ಮ್ಯಾಟ್ರು. ಆದ್ರೆ ಏನ್ ಸವಾಲಾಗ್ತಾ ಇದೆ, ದಿಸ್ ಇಸ್ ದ ಫ್ಯಾಕ್ಟರ್ ಅಂತ ನೋಡಿ ಸರ್. ಕೇರಳ ಅಂತ ಬಂದಾಗ ಲೆಫ್ಟಿಸ್ಟ್ ಏನು ಅಧಿಕಾರಗಳು ನಡೆಸ್ಕೊಂಡ್ ಬಂದ್ರಲ್ಲ, ಅವರಿಗೆ ಅಭಿವೃದ್ಧಿಗಿಂತ ರಾಜಕಾರಣನೇ ಮುಖ್ಯವಾಗಿ ಬಂದಿರತಕ್ಕಂಥದ್ದು ಅವತ್ತಿನಿಂದಲೂ. ಸೊ ಆ ಒಂದು ಇದರಲ್ಲಿ ಜನ ಅವ್ರನ್ನ ನಂಬ್ಕೊಂಡು ಬರ್ತಾ ಇದ್ರು. ಈಗ ಬದಲಾವಣೆ ಬಯಸ್ತಾ ಇದ್ದಾರೆ. ಅದೇ ರೀತಿ ಬದಲಾವಣೆ ಬಯಸಿದ್ಕೇನೆ ಈ ಬಾರಿ ನಮ್ಗೆ ಕೇರಳದಲ್ಲಿ 4 ಸೀಟ್ ಹತ್ತತ್ರ ಬಂದಿದೆ ಅಂತ ನನಗೆ ಮಾಹಿತಿ ಬರ್ತಾ ಇದೆ. ಈಗ ಈ 4 ಇರೋದು ಮುಂದಿನ ಚುನಾವಣೆಯಲ್ಲಿ 40 ಆಗುತ್ತೆ, ಅದರ ನಂತರ ಚುನಾವಣೆಯಲ್ಲಿ 80 ಆಗುತ್ತೆ. ಏನು ಅದಕ್ಕೆ ಹಕ್ಕಿದೆ, ನೀವು ಖಂಡಿತ ಎಷ್ಟು ಬೇಕಷ್ಟು ಹೇಳ್ಬೋದು, ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಎಸ್, ಐ ವಿಲ್ ಕಂಟಿನ್ಯೂ ದ ಡಿಬೇಟ್. ಈಗ ಮತ್ತಷ್ಟು ಅಪ್ಡೇಟ್ ಇದೆ. ರೋಜಾ, ಕೆನ್ ವಿ ಗೋ ಅಹೆಡ್? ಗೆಲುವಿನ ಮುಂದೆ ಯಾವ ಗೊಂದಲಗಳಿಲ್ವಂತೆ. ನಾವೀಗ ಆಲ್ರೆಡಿ ಗೆದ್ದಿದ್ದೀವಿ ಅಂತ ಹೇಳ್ಬಿಟ್ಟು ಸಲೀಂ ಅಹಮದ್ ಹೇಳ್ತಾ ಇರುವಂಥದ್ದು. ಆಫ್ಟರ್ ದ ರಿಸಲ್ಟ್ ಫಸ್ಟ್ ರಿಯಾಕ್ಷನ್ ಅಶ್ವವೇಗ ನ್ಯೂಸ್ಗೆ ಸಲೀಂ ಅಹಮದ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಎಲ್ಲೆಲ್ಲಿ ಮತ ಪ್ರಮಾಣ ಕಡಿಮೆ ಆಗಿದೆ ನೋಡ್ತೀವಿ, ಬೂತ್ ಮಟ್ಟದ ಮತದಾನದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಆದಂತಹ ಕ್ರಮ ತೆಗೆದುಕೊಂಡಿರೋದು ಹೈಕಮಾಂಡ್, ಅದರ ಬಗ್ಗೆ ನಾನು ಮಾತನಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸಲೀಂ ಅಹಮದ್ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಅಶ್ವವೇಗ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ಗೆಲುವಿನ ಮುಂದೆ ಯಾವ ಗೊಂದಲಗಳು ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ನಾವೀಗ ಆಲ್ರೆಡಿ ಗೆದ್ದಿದ್ದೀವಿ.
ದಕ್ಷಿಣದ ಉಪಚುನಾವಣೆ ಇದೀಗ ಗೆದ್ದಾಯ್ತು. ಇನ್ನೊಂದು 3 ಬೂತ್ಗಳ ರಿಸಲ್ಟ್ ಬರಬೇಕು. ಆದ್ರೂ ಕೂಡ ಲೀಡ್ ನಲ್ಲಿ ಇರೋದ್ರಿಂದ ಗೆದ್ದಾಯ್ತು ಅನ್ನುವಂತಹದ್ದೇ ಎಲ್ಲರಲ್ಲೂ ಇರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಲೀಡ್ ಕಡಿಮೆ ಆಯ್ತು ಅನ್ನುವಂಥದ್ದು, ಒಂದಿಷ್ಟು ಗೊಂದಲಗಳು ಎಲ್ಲವೂ ಕೂಡ ಇತ್ತು. ಅದರ ನಡುವೆಯೂ ಕೂಡ ಇದೀಗ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಗೆದ್ದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ MLCಗಳಾದಂತಹ ಸಲೀಂ ಅಹಮದ್ ಅವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಡೇ 1 ಕೂಡ ಹೇಳಿದ್ರಿ ಲೀಡ್ ಕಡಿಮೆ ಆಗ್ಬೋದು ಆದ್ರೆ ಗೆಲ್ತೀವಿ ಅಂತ. ಇದನ್ನ ಯಾವ ರೀತಿಯಾಗಿ ನೋಡ್ತೀರಿ? ನಾವು ಮುಂಚೆಯಿಂದ ಹೇಳ್ಕೊಂಡೇ ಬಂದ್ವಿ. ನಾವೇನ್ ಹೇಳಿದ್ವಿ, ಕಳೆದ 35 ವರ್ಷ ಶಾಮನೂರು ಶಿವಶಂಕರಪ್ಪ ಕೆಲಸ ಕಾರ್ಯಗಳು, ನಮ್ಮ ಸರ್ಕಾರ ಸಾಧನೆ, 5 ಗ್ಯಾರಂಟಿಗಳು ಚುನಾವಣೆಗೆ ಶ್ರೀರಕ್ಷೆ ಆಗಲಿದೆ ಅಂತ ನಾವು ಹೇಳಿದ್ವಿ. ನಾವು ಗೆಲ್ತೀವಿ ಅಂತ ಅವತ್ತೇ ಹೇಳಿದ್ವಿ. ಆದ್ರೆ ನಾವು ಲೀಡ್ ಇಂದ ಬರ್ಬೇಕಾಯ್ತು ನಮ್ದು. ಅದಕ್ಕೆ ಕೆಲವು ಕಾರಣಗಳಿಂದ ನಮ್ಗೆ ಲೀಡ್ ಬರ್ಲಿಲ್ಲ. ಆದ್ರೆ ಗೆಲ್ಲುವಂತ ಖಚಿತ ಅಂತ ಆಗ್ಲಿ ನಾವು ಚುನಾವಣೆ ಮುಂಚೆನೂ ಕೂಡ ಹೇಳಿದ್ವಿ, ಚುನಾವಣೆ ನಂತರ ಕೂಡ ಇದೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ವಿ ನಾವು. ಅದರಿಂದ ಜನ ಇವತ್ತು ನಮ್ಮ ಸರ್ಕಾರಕ್ಕೆ, ನಮ್ಮ ಕಾರ್ಯಕ್ರಮಗಳಿಗೆ, ಸನ್ಮಾನ್ ಸಿದ್ದರಾಮಯ್ಯ ನಾಯಕತ್ವಕ್ಕೆ, ಸನ್ಮಾನ್ DK ಶಿವಕುಮಾರ್ ನಾಯಕತ್ವಕ್ಕೆ ಬೆಂಬಲ ಕೊಟ್ಟು ಮತ್ತೆ ಈ 2 ಬೈ ಎಲೆಕ್ಷನ್ಗಳನ್ನ ಜನ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ ಹಾಗೂ ನಮ್ಮ ಕಾರ್ಯಕ್ರಮಗಳಿಗೆ ಓಟ್ ಕೊಟ್ಟಿದ್ದಾರೆ. ಆಮೇಲೆ ವಿಶೇಷವಾಗಿ ಶಾಮನೂರವರು 35 ವರ್ಷ ಆ ಭಾಗದಲ್ಲಿ ದುಡಿದಿದ್ದಾರೆ. ಅದಕ್ಕೆ ಓಟ್ ಕೊಟ್ಟು ಒಂದು ಸುಮಾರು 5,000 ಓಟಲ್ಲಿ ನಮ್ಮನ್ನ ಗೆಲ್ಲಿಸಿದ್ದಾರೆ. ಇನ್ನೂ ಹೆಚ್ಚು ಓಟ್ ಬರಬೇಕಾಗಿತ್ತು ನಮಗೆ. ಆದ್ರೂ ಕೂಡ ಕೆಲವು ಸಮಸ್ಯೆಗಳಾಯಿತು. ಬೇರೆ ಇಂಡಿಪೆಂಡೆಂಟ್ SDP ಅವರು ಸ್ವಲ್ಪ ಜಾಸ್ತಿ ಓಟ್ ತಗೊಂಡ್ರು. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. 20% ನಷ್ಟು ಮತ ಬೇರೆಯವ್ರಿಗೆ ಹೋಗಿರೋದು, ಅದು ಮುಸ್ಲಿಂ ಅಭ್ಯರ್ಥಿಗಳಾಗಿರ್ಬೋದು, STP ಆಗಿರ್ಬೋದು. ಇದನ್ನ ಯಾವ ರೀತಿಯಾಗಿ ನೋಡ್ತೀರಾ ಅಂತ? ಯಾಕಂದ್ರೆ ಸುಮಾರು 5-6 ಬಾರಿ ಅವರು ಶಾಮನೂರು ಶಿವಶಂಕರಪ್ಪನವರು ಸತತವಾಗಿ ಗೆದ್ದು ಬಂದಂತವ್ರು, ಸುಮಾರು 25-28 ಸಾವಿರದಷ್ಟು ಅಂತರದಲ್ಲಿ ಗೆದ್ದಂತವ್ರು, 5,000ಕ್ಕೆ ಬಂದು ನಿಂತು, ಅದು ಬೈ ಎಲೆಕ್ಷನ್, ಸರ್ಕಾರ ನಿಮ್ದೇ ಇದ್ದು ಎಲ್ಲದೂ ಆಗಿ ಕೂಡ ಕಡಿಮೆ ಅಂತರ ಅನ್ನುವಂತಹದ್ದು. ಅಲ್ಲ, ಅಂತರ ಕಡಿಮೆ ಆಗಿದ್ದು ಒಪ್ಕೊಳ್ತೀವಿ ನಾವು. ಆದ್ರೆ ಇವಾಗೆಲ್ಲ ಬೂತ್ ವೈಸ್ ತರಿಸ್ತೀವಿ ನಾವು. ಇವತ್ತು ಎಲೆಕ್ಷನ್ ಆಗಿದೆ, ನಾಳೆದು ಬೂತ್ ವೈಸ್ ತರಿಸ್ಬಿಟ್ಟು ನಾವು ಎಲ್ಲಿ ನಮ್ಗೆ ವೋಟ್ ಕಡಿಮೆ ಆಗಿದೆ, ಯಾವ ಬೂತ್ ಅಲ್ಲಿ ಕಡಿಮೆ ಆಗಿದೆ, ಯಾವ ವಾರ್ಡ್ ಅಲ್ಲಿ ಕಡಿಮೆ ಆಗಿದೆ, ಅದು ನೋಡಿ ವಿಶ್ಲೇಷಣೆ ಮಾಡ್ತೀವಿ ನಾವು. ಎಲ್ಲೋ ಒಂದ್ ಕಡೆ ಪಕ್ಷ ವಿರೋಧಿ ಚಟುವಟಿಕೆಗಳಾಯ್ತು, ಹಾಗಾಗಿಯೇ ತಕ್ಷಣಕ್ಕೆ ಕ್ರಮ ಆಯ್ತು ಅನ್ನುವಂತಹದ್ದಿತ್ತು. ಅದೆಲ್ಲದರ ನಡುವೆ ಇದೀಗ ಕಾಂಗ್ರೆಸ್ ಗೆದ್ದಿದೆ. ಈಗ್ಲಾದ್ರೂ ಆ ಎಲ್ಲಾ ಕ್ರಮಗಳನ್ನ ಹಿಂಪಡೆಯುವಂತಹದ್ದು, ಆ ರೀತಿಯಾಗಿ ಏನಾದ್ರೂ ಚರ್ಚೆ ಅಥವಾ ಚಿಂತನೆ ಮಾಡುತ್ತಾ ಕಾಂಗ್ರೆಸ್ ಪಕ್ಷ ಅಂತ? ಸದ್ಯಕ್ಕೆ ನಾವು ಗೆಲುವಿನ ವಿಭಜನೆ ಇದ್ದೀವಿ, ಮತ್ತೆ ಅದಕ್ಕೆ ಬಗ್ಗೆ ಮಾತಾಡೋಣ. ಇದಿಷ್ಟು ಸಲೀಂ ಅಹಮದ್ ಅವರ ಮಾತು. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ಕುವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು. ಗೆದ್ರೆ ಆಯ್ತು ರೀ, ಯಾವ ಗೊಂದಲ ಇರಲ್ಲ. ಏನಾದರೂ ಈಗ ಅವ್ರಿಗೆ ಬಚಾವಾಗ್ಬಿಟ್ರು, ಅವ್ರದ್ದು ಏನೋ ಈಗ ಹೇಳ್ಕೊಳ್ಳೋಕೆ ಅಲ್ವಾ. ಇರಲಿ, ಅದು ಅವರ ಆಂತರಿಕ ವಿಚಾರ ಅಂದರೂ ಕೂಡ ಪ್ರಜಾಪ್ರಭುತ್ವ ಆಗಿರೋದ್ರಿಂದ ವೋಟ್ ಮಾಡಿದ್ದೀವ್ರಿ ಅಲ್ಲಿ ಅಂತ ಅಲ್ಲಿಯ ಜನ ಕೂಡ ಕೇಳ್ತಾರೆ. ಪ್ರತಿಯೊಬ್ಬ ಮತದಾರನಿಗೂ ಏನು ನಡೀತಾ ಇದೆ, ಅದಕ್ಕೆ ಪಾರದರ್ಶಕ ಆಡಳಿತ ಅಂತ ಹೇಳೋದು. ಆದರೆ ಏನಾಗ್ಬಿಟ್ಟಿದೆ, ಒಪೇಕಾಗ್ಬಿಟ್ಟಿದೆ. ಆ ಪಾರದರ್ಶಕತೆ ಅನ್ನೋದು ಹೆಸರಿಗೆ ಮಾತ್ರ ಆಗಿದೆ. ಹಾಗಾಗಿ ನಮ್ಮ ಜನರಿಗೂ ಕೂಡ, ನಮ್ಮ ಮತದಾರರಿಗೂ ಕೂಡ ಇದು ದೊಡ್ಡ ಪಾಠ ಆಗಬೇಕು. ಬರೀ ರಾಜಕೀಯ ಪಕ್ಷಗಳು ಗೆಲ್ಲೋದಾಯಿತು, ಅಭ್ಯರ್ಥಿಗಳು ಗೆಲ್ಲೋದಾಯಿತು, ಜನ ಯಾವಾಗ್ರಿ ಗೆಲ್ಲೋದು? ಇನ್ನೂ ಒಂದು ವರ್ಗ ಇರುತ್ತೆ, ಯಾರು ಗೆಲ್ಲಿ ಯಾರು ಸೋಲ್ಲಿ ನಾವು ಮಾಡೋ ಕೆಲಸ ತಪ್ಪುತ್ತೇನ್ರಿ, ನಾವು ಕಟ್ಟೋ ಟ್ಯಾಕ್ಸ್ ಏನಾದರೂ ಕಡಿಮೆ ಆಗುತ್ತಾ, ಅವ್ರು ಯಾವಾಗ ಬೆಲೆ ಏರಿಕೆ ಮಾಡ್ತಾರೋ ಅಷ್ಟೇ ಬೆಲೆ, ನಾವೇನು ಕಡಿಮೆ ಬೆಲೆ ಕೊಡ್ತಾಗತ್ತೀವಿ, ಏನಿಲ್ವಲ್ಲ ಹಾಗೆ ಅನ್ನುವ ಜನಸಂಖ್ಯೆ ಕೂಡ ಇರುತ್ತೆ. ಎಸ್, ಓವರ್ ಆಲ್ ಇದೆಲ್ಲದರ ನಡುವೆ ನಾವು ಚರ್ಚೆ ಮಾಡಬೇಕಾಗಿದೆ. ಈಗ ಕಾಂಗ್ರೆಸ್ನ ವಿಚಾರ ಏನು, ಯಾವಾಗಲೂ ಅಧಿಕಾರಕ್ಕೆ ಬಂದಾಗಲಿಂದ ಏನಾಗ್ತಾ ಇದೆ, ಪವರ್ ಶೇರಿಂಗ್ ಬಗ್ಗೆನೇ ಮಾತುಕತೆ ನಡೀತಾ ಇದೆ. ಈಗ ಅದಕ್ಕೇನಾದರೂ ಫುಲ್ ಸ್ಟಾಪ್ ಹಾಕೋಕ್ಕಾಗತ್ತಾ? ಇಲ್ಲಪ್ಪ, ಅದೇನು ಬಿಡೋಕ್ಕಾಗುತ್ತೆ ಅಲ್ವಾ ಇರ್ಷಾದ್ ಅವರೇ? ಈಗ DK ಶಿವಕುಮಾರ್ ಅವರನ್ನು ಹೇಗಾದರೂ ಮಾಡಿ ದೂರ ಇಡಬೇಕು ಅಂತ ಅವರ ಎದುರಾಳಿ ಬಣದವ್ರು ಸಿಕ್ಕಾಬಟ್ಟೆ ಪ್ರಯತ್ನ ಪಡ್ತಾ ಇರೋದು ಮೇಲ್ನೋಟಕ್ಕೂ ಗೊತ್ತಾಗ್ತಾ ಇದೆ, ಒಳನೋಟಕ್ಕೂ ಗೊತ್ತಾಗ್ತಾ ಇದೆ. ಮತ್ತು ಆ ಬಣ ಈ ಬಣ ಇಲ್ಲ ಅಂತ ಹೇಳಿದರೆ ನಾವು ಚರ್ಚೆಯನ್ನು ಮಾಡೋದ್ರಲ್ಲಿ ಅರ್ಥ ಇಲ್ಲ. ನೀವು ಅದನ್ನು ಒಪ್ಪಿಕೊಂಡು ಮಾತಾಡ್ತಾ ಇದ್ರಿ. ಯಾಕೆ DK ಶಿವಕುಮಾರ್ ಅವ್ರಿಗೆ ಇಷ್ಟೊಂದು ಸವಾಲಾಗ್ತಾ ಇದೆ ಅವರ ಮುಖ್ಯಮಂತ್ರಿ ಕನಸಿಗೆ? ನೋಡಿ, ಅವರು ಪಕ್ಷದ ಅಧ್ಯಕ್ಷತೆಯನ್ನು ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಈ ಭಾಷಣವನ್ನು ಕೇಳೋಣ. ಇಲ್ಲ ಸರ್, ಹೌದು, ಬಹಳ ಕಷ್ಟದ ಸಮಯದಲ್ಲಿ ಪಕ್ಷದ ನೇತೃತ್ವವನ್ನು ವಹಿಸಿ ಪಕ್ಷ ಸದೃಢ ಮಾಡಿ ಇವತ್ತು ಅಧಿಕಾರಕ್ಕೆ ತಂದಿದ್ದಾರೆ. 136 ಶಾಸಕರುಗಳು ಇವತ್ತು ಗೆಲ್ಲೋದ್ರಲ್ಲಿ ಅವ್ರದ್ದು ಬಹಳ ದೊಡ್ಡ ಇದು ಇದೆ, ಪ್ರಯತ್ನ. ಹೌದು, ಇಲ್ಲ ಅಂತ ಹೇಳಲ್ಲ. ಅವರು ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಸರ್ಕಾರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಒಂದು ಇಂಟರ್ವ್ಯೂ ಆಗ್ತೀನಿ, ನನ್ನ ಪ್ರಶ್ನೆಗೆ ಇನ್ನೂ ಶಕ್ತಿ ತುಂಬಿದ್ರು. ಅವ್ರಿಗೆ ಯಾಕೆ ಇಷ್ಟೊಂದು ಸವಾಲ್ ಆಗ್ತಾ ಇದೆ ಅಂತ ಹೇಳಿದ್ರು, ನೋಡ್ರಿ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಆದ್ರೂ ಸವಾಲಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಗೋ ಅಹೆಡ್. ನಮ್ಮ ನಾಯಕತ್ವದ ಪ್ರಶ್ನೆ ಬಂದಾಗ ಅದಕ್ಕೆ ನಮ್ಮ ಪಕ್ಷದ ವರಿಷ್ಠರು ಸರಿಯಾದ ಸಮಯದಲ್ಲಿ ಸರಿಯಾದ ನಾವು ಒಂದು ನಿರ್ಣಯ ಕೈಗೊಳ್ತೀವಿ ಅಂತ ನಮ್ಮ ಪಕ್ಷದ AICC ಅಧ್ಯಕ್ಷರಾದಂಥ ಸರಿಯಾದ ಸಮಯ ಅಂತಿರಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ಮೇಲೆ ನಾವು ಸ್ಪಷ್ಟೀಕರಣ ಕೊಡೋದಕ್ಕೆ ಏನು ಅದರಲ್ಲಿ ಇರಲ್ಲ. ಅಲ್ಲ, ಖರ್ಗೆ ಅವ್ರು ಹೇಳಿದ್ದು ಖರೇನಾ ಅಂತ?
ಸರ್ ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಅವರು ಅಲ್ಲ ಈಗ ಮತ್ತೆ ಅವರ ಮಾತು ನಮಗೆ ಸರ್ವೋಪರಿ. ಅಲ್ಲ ಕರೆಕ್ಟ್ ಸರ್, ನಾನು ಒಪ್ಕೊಳ್ತೀನಿ, ಹಾಗಿರ್ಲೇಬೇಕು, ಅದನ್ನು ಪಾಲನೆ ಮಾಡಲೇಬೇಕು. ಯಾಕೋ ಸರಿಯಾದ ಸಮಯ ಅನ್ನೋದು ಅದು ಇನ್ನೂ ಅಂದರೆ 28ಕ್ಕೆ ಹೇಳ್ತಾ ಇದ್ದೀರಾ ಹೆಂಗೆ? ಈಗ ಚುನಾವಣೆ ಈಗ ಎಲ್ಲರೂ ಹೇಳ್ತಾರಪ್ಪ, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳ್ತಾರೆ, ಯತೀಂದ್ರ ಸಿದ್ದರಾಮಯ್ಯವರು ಹೇಳ್ತಾರೆ, DK ಶಿವಕುಮಾರ್ ಅವರ ಆತ್ಮೀಯರು ಅತ್ಯಾಪ್ತರು ಕೂಡ ಒಂದೊಂದು ಹೇಳ್ತಾರೆ, ಅದು ಅವರವ್ರ ವೈಯಕ್ತಿಕ ಅಭಿಪ್ರಾಯ ಅಂತಲೂ ಹೇಳ್ತೀರಾ. ಜನಕ್ಕೆ ಇಷ್ಟೊಂದು ಕನ್ಫ್ಯೂಷನ್ ಮಾಡಿ ಏನು ನಡೆಸ್ತೀರಾ ಅಂತ, ಅದು ಯಾವ ಆಧಾರದ ಮೇಲೆ ಅಭಿವೃದ್ಧಿ ಮಾಡೋಕ್ಕಾಗತ್ತೆ? ಅದ್ರ ಬಗ್ಗೆ ಚರ್ಚೆನಾದ್ರೂ ಮಾಡಕ್ ಸಾಧ್ಯನಾ? ಅಲ್ಲ, ಇದು ಚರ್ಚೆ ಆಗ್ತಾ ಇರೋದು ಒಂದು ಮಾಧ್ಯಮದಲ್ಲಿ, ಹೌದೌದು. ವಿರೋಧ ಪಕ್ಷದವರು. ಕರೆಕ್ಟ್. ಅದನ್ನ ಬಿಟ್ರೆ ಇದು ಇದು ಚರ್ಚೆ ಹೇಳ್ತಾ ಇರೋದು ಹೊಸದಲ್ಲ. ಮಾಧ್ಯಮದವ್ರು ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವೇ ಹುಟ್ಟಿಸಿಕೊಂಡು ಸೃಷ್ಟಿ ಮಾಡ್ಕೊಂಡು ಅವ್ರು ಏನು ಮಾಡ್ತಾ ಇಲ್ಲ. ಪಾಪ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆನೇ ಇಲ್ಲ ಈ ಸಂದರ್ಭದಲ್ಲಿ. ಅರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಹಂಗೆ ಯಾರೋ ಹೇಳ್ತಾರ? ಇಲ್ಲಪ್ಪ, ಹಂಗೆಲ್ಲ ಇಲ್ಲ. ಸರಿ ಸರ್, ಫೈನ್, ಗಾಟ್ ಇಟ್. ಎಸ್. ಅಲ್ಲ ಸರ್, ಇದನ್ನ ಚರ್ಚೆ ಹುಟ್ಟಾಕಿದ್ದು ವಿರೋಧ ಪಕ್ಷದವರು ಅಂತ ಹೇಳ್ತೀರಾ. ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ಪಾರ್ಟಿ, ವಿರೋಧ ಪಕ್ಷದವರು, ಅವರು JDS ನರ ಅಥವಾ BJP ಸರ್, ನಾನು ನಾನು ಹೇಳ್ತೀನಿ ಸರ್, ಇದಕ್ಕೆ ತಮ್ಮ ವೈಯಕ್ತಿಕ ಹೇಳಿಕೆಗಳನ್ನ ಅಥವಾ ಕೆಲವೊಂದು ಕಾಂಟೆಕ್ಸ್ಟ್ಗಳಲ್ಲಿ ಹೇಳಿರಬಹುದು. ಇಲ್ಲ ಅಲ್ಲಗಳಿಯಲ್ಲ, ಆದರೆ ಇದಕ್ಕೆ ಗಾಳಿ ಕೊಡುವಂತ ಕೆಲಸ ಬೇರೆ ಬೇರೆ ಇದಕ್ಕೆ ನೋಡಿ, ಕೊಡ್ತಾ ಇದ್ದೀರಾ. ಇದಕ್ಕೆ ಹಗಲುಗನಸು ಕಾಯ್ಕೊಂಡು ಈ ತರ ಮಾತುಗಳಿಗೆ ಇಲ್ಲ ಬಿಡಿ ಗಾಳಿ ಸರ್, ಕೊಡುವಂತ ಕೆಲಸ DK ಶಿವಕುಮಾರ್ ಅವ್ರಿಗೆ ಕನಸೇ ಇಲ್ಲ. ಯಾಕೆ ಚರ್ಚೆ ಯಾಕೆ? ಒಂದ್ ನಿಮಿಷ ಸರ್, ಅವರು ಎಕ್ಸಿಸ್ಟೆನ್ಸ್ ಅಲ್ಲಿ ಇಲ್ಲದೆ ಹೋದ್ರೆ ಮಾಧ್ಯಮದಲ್ಲಿ ಚರ್ಚೆ ಆಗದೆ ಅಲ್ಲಲ್ಲ, ಅಕ್ಕಿ ಮೇಲೂ ಆಸೆ, ಈ ಕಡೆಗೆ ನೆಂಟರ ಮೇಲೂ ಆಸೆ. ಯಾಕಿದು ನಿಮಗೆ ಒಬ್ಬರು ಹೇಳ್ತಾರೆ, ನಿಮ್ಮನೆ ಕಳೆದ ಬಾರಿ ನಮ್ಮ ಫರ್ಜಾನ್ ಅವರು ಹೇಳಿದ್ರು, ಅವರು ಆತ್ಮನಂತೆ, ಯಾರು ಸಿದ್ದರಾಮಯ್ಯ ಆತ್ಮ, DK ಶಿವಕುಮಾರ್ ದೇಹ ಅಂತ ಹೇಳಿದ್ರು. ಇದೇ ನೀವು ಕೊಡೋದು, ದೇಹಕ್ಕೆ ಬೆಲೆ ಕೊಡೋದು? ಅಲ್ಲ, ತನುಮನ ದನ ದಾರೆ ಎರೆದ್ಬಿಟ್ಟಿದ್ದಾರೆ DK ಶಿವಕುಮಾರ್. ಸರಿಯಾದ ಸಮಯ ಕೊಡ್ತಾರೆ, ಸರಿಯಾದ ಸಮಯ ಕೊಡ್ತಾರೆ ಹೇಳ್ತಾರೆ. ನಮ್ಮ ಜನರಿಗೆ ಈಗ 2028ಕ್ಕೆ ಅವ್ರಿಗೆ ಅಧಿಕಾರ ಸಿಕ್ಕಿರ್ಬೋದು ಅಂತ ಹೇಳ್ತಾರೆ. ಅಲ್ಲದೆ ನಿಮ್ಮ ಪಕ್ಷ ಇದು ಮಾಧ್ಯಮದಲ್ಲಿ ಮಾತ್ರ ಸೃಷ್ಟಿಯಾದಂತದ್ದು. ದಯವಿಟ್ಟು ಇಲ್ಲ ಸರ್, ಮಲ್ಲಿಕಾರ್ಜುನ ಸರ್, ಒಂದು ನಿಮ್ಗೆ ಏನಾಗಿದೆ ಅಂದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ವರ್ಗವನ್ನು ಬಿಟ್ಟರೆ ಯಾರು ಕಾಣಿಸ್ತಾರೆ? ಕರೆಕ್ಟ್. ಅವ್ರಾದ್ರೂ ಕಾಣ್ತಿದ್ದಾರೆ ಅಂತ ಹೇಳ್ತಿದ್ದೀರಾ? ಅವರು ಜನನೇ ಸರ್, ಅವ್ರು ಚೆನ್ನಾಗಿರ್ಬೇಕು ಒಂದೇ ಒಂದು ದೃಷ್ಟಿಯಿಂದ. ಈಗ ಇಲ್ಲೂ ಏನಾದ್ರು ಕಳ್ಕೊಂಡ್ಬಿಟ್ರೆ ಎಲ್ಲಾ ರಾಜ್ಯಗಳಲ್ಲಿ ಇವರಿಗೆ ಕರೆಕ್ಟ್ ಅಧಿಕಾರ ಕಳ್ಕೊತಿದ್ದ ಆತಂಕದಿಂದ ಭಯ ಇದೆ. ಆಮೇಲೆ DK ಶಿವಕುಮಾರ್ ಹೇಳಿದ್ದಾರೆ, ಒಂದು ಅಂಶವನ್ನು ಹೇಳ್ಬಿಡೋಣ. ಅವ್ರು ಒಂದ್ ಹೇಳಿದ್ರು, AICC ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನ್ ಹೇಳ್ತಾರೋ ಅದು ಅಲ್ಟಿಮೇಟ್ ಅಂತ ಹೇಳ್ತಿದ್ದಾರೆ. ಆದ್ರೆ ಅವ್ರಿಗೆ ಅದು ಅಲ್ಟಿಮೇಟ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನೂ ಅಣತಿಯನ್ನ ಪಾಲನೆ ಮಾಡೋದು ಅವ್ರ ಪಕ್ಷ, ಹಾಗಾಗಿ ಸರಿಯಾದ ಸಮಯ ಅಂತ ಅವ್ರು ಹೇಳ್ತಿದ್ದಾರೆ. ಅದನ್ನ ಒಪ್ಕೊಳ್ತೀವಿ ಸರ್. ಖರ್ಗೆ ಅವರಿಗೆ ಅಲ್ಲ, ಇನ್ನೊಂದು ಅಲೆ ಮಾಡಿದಾರೆ ಏನೋ. ಯಾಕೆ ನಮ್ಮ ರಾಜ್ಯದ ನೋಡಿ, ಖರ್ಗೆ ಅವ್ರನ್ನೇ ಈಗ ಇಲ್ಲಿ ಚೀಫ್ ಮಿನಿಸ್ಟರ್ ಮಾಡ್ತಾರಂತೆ, ಆ ಸುದ್ದಿ ಕೂಡ ಇದೆ. ಅವರೊಂದ್ಸಲ ಯಾಕೆ ಆಗ್ಬಾರ್ದು ಅದನ್ನ ಸೃಷ್ಟಿ ಮಾಡ್ತಾರೆ. ಈಗ ನಿಮ್ಗೆ ಅಷ್ಟೊಂದು ನೀವು ನೈತಿಕತೆ ಇದ್ರೆ DK ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ನಿಮ್ ಪಕ್ಷದವರು ಅವರೇ ಅಷ್ಟು ಆಸೆ ಪಡ್ತಿದ್ದಾರೆ. ಅಲ್ಲ, ಅವ್ರಿಗೆ ಅದಾಯ್ತಲ್ವ ಸರ್, ನಿಮ್ಮ ಸಮುದಾಯ. ಲೆಟ್ಸ್ ಗೋ ಫಾರ್ ಅನದರ್ ಅಪ್ಡೇಟ್. ಇದು ಟೇಕ್ ಅವೇ ಲೆಸನ್. ಇವತ್ತು ತಮಿಳುನಾಡಿನಲ್ಲಿ ವಿಜಯ್ ದಳಪತಿ ನೇತೃತ್ವದ TVK ಗೆಲುವನ್ನು ಸಾಧಿಸುವ ಮೂಲಕ ದಳಪತಿಯ ದಾಳಕ್ಕೆ DMK ಮತ್ತು ಅಣ್ಣಾ DMK ಕ್ಲೀನ್ ಸ್ವೀಪ್ ಆಗಿದೆ. ಯಸ್ ರೋಜಾ, ಗೋ ಅಹೆಡ್. ದಳಪತಿ ದಾಳಕ್ಕೆ ಇದೀಗ DMK ಮತ್ತು ಅಣ್ಣಾ DMK ಕ್ಲೀನ್ ಸ್ವೀಪ್ ಆಗಿರುವಂತದ್ದು ಫೈನಲಿ. ಈಗ ಗೆದ್ದ ಬಳಿಕ ಸೀದಾ ತಂದೆ ಭೇಟಿಗೆ ತೆರಳಿದ್ದಾರೆ ವಿಜಯ್. ಸಿಕ್ಕಾಪಟ್ಟೆ ಕುತೂಹಲ ಇತ್ತು. ತಮಿಳುನಾಡಲ್ಲಿ ವಿಜಯ್ ನೇತೃತ್ವದ TVKಗೆ ಗೆಲುವು ದಕ್ಕಿರುವಂತದ್ದು. ಚಾಣಕ್ಯ ಸಮೀಕ್ಷೆಯಲ್ಲಿ ಒಂದಷ್ಟು ಗೊಂದಲಗಳಿತ್ತು. ಏನಿದು ಕಂಪ್ಲೀಟ್ ಆಗಿ ಚೇಂಜ್ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಒಂದ್ ರೀತಿಯಾಗಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ತೋರಿಸಿದ್ರು. ಬಟ್ ಇದೀಗ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ದಳಪತಿಯ ದಾಳಕ್ಕೆ DMK ಅಣ್ಣಾ DMK ಕ್ಲೀನ್ ಸ್ವೀಪ್ ಆಗಿರುವಂತದ್ದು. ಗೆದ್ದ ಬಳಿಕ ಸೀದಾ ತಂದೆಯನ್ನ ಭೇಟಿ ಮಾಡಿದ್ದಾರೆ. ಸೀದಾ ತಮಿಳುನಾಡಲ್ಲಿ ವಿಜಯ್ ನೇತೃತ್ವದ TVKಗೆ ಗೆಲುವು ದಕ್ಕಿರುವಂತದ್ದು. ಸೊ ಇದು ಒಂದ್ ರೀತಿಯಾಗಿ ಹಿಸ್ಟ್ರಿ ಅಂತಾನೆ ಹೇಳ್ಬೋದು. ಬಿಕಾಸ್ ಒಬ್ರು ಸೆಲೆಬ್ರಿಟಿ ಒಂದೇ ವರ್ಷದಲ್ಲಿ ಒಂದು ಪಕ್ಷವನ್ನ ಕಟ್ಟಿ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಸಾಕಷ್ಟು ಹರಸಾಹಸವನ್ನ ಪಟ್ಟಿದಂತಹ DCM ಆಗೋದಿಕ್ಕೆ ಪವನ್ ಕಲ್ಯಾಣ್ ಅವರು 15 ವರ್ಷ ಶ್ರಮಿಸಿರ್ತಾರೆ. ನಿಜ. ಅಂದ್ರೆ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ರಾಜಕಾರಣ ಯಾಕೆ ಬೇರೆ ಮಗ್ಗಲನ್ನ ಪಡೆಯುತ್ತೆ ಅನ್ನೋದು ನೋಡೋಣ. ವಿಕ್ಟರಿ ವಿಜಯ್ಗೆ ವಿಶ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡಿನಲ್ಲಿ DMKಯನ್ನ ಮಣಿಸಿದ್ದಕ್ಕೆ ಶುಭಾಶಯವನ್ನ ಕೋರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. TVK ಸಾಧನೆ ಹಾಗೂ ವಿಜಯ್ ಶ್ರಮವನ್ನ ಶ್ಲಾಘಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಎಸ್, ನಿಜ. ಇದನ್ನ ಯಾರೇ ಆದರೂ ಕೂಡ ಸ್ವಾಗತಿಸಲೇಬೇಕಾದಂತಹ ಒಂದು ಐತಿಹಾಸಿಕ ದಿನವಾಗಿ ಮಾರ್ಪಟ್ಟಿದೆ. ಕಾರಣ MGR ಅವರ ನಂತರ ತಮಿಳುನಾಡಿನಲ್ಲಿ ಮತ್ತೆ ಇಂತಹ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ, ಮ್ಯಾಜಿಕ್ ಮಾಡಿದ್ದಾರೆ, ಸೆನ್ಸೇಷನಲ್
ನ್ಯೂಸ್ ಅಂತ ಹೇಳಿದ್ರೆ, ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಟ ದಳಪತಿ ವಿಜಯ್. ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರುವಂತ ರಜನಿಕಾಂತ್ ಆಗಿರ್ಬೋದು, ಕಮಲ್ ಹಾಸನ್ ಅದ್ಭುತ ನಟ ಇರಬಹುದು, ಅವ್ರು ಯಾರು ಕಮ್ಮಿ ಇಲ್ಲ. ಆದರೆ ರಾಜಕಾರಣಕ್ಕೆ ತನ್ನದೇ ಆದಂತಹ ಗ್ರಾಮರ್, ಆ ವ್ಯಾಕರಣವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂದೆ ಹೋಗುವ ನಿಟ್ಟಿನಲ್ಲಿ ಜನನಾಯಕ ಅನ್ನುವ ಹಣೆಪಟ್ಟಿ ಇದ್ದಂಥ ಸಿನಿಮಾದಲ್ಲಿ ಮಾತ್ರ ಅಲ್ಲ, ಅದನ್ನ ಮತಗಳನ್ನಾಗಿ ಯಾವ ರೀತಿ ಪರಿವರ್ತಿಸಿಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ. ಅದು ದಳಪತಿ ವಿಜಯ್. ಪರ್ಸನಲ್ ಅಟ್ಯಾಕ್, ಪ್ರೊಫೆಷನಲ್ ಅಟ್ಯಾಕ್ ಎಲ್ಲವೂ ಕೂಡ ರಾಜಕಾರಣದಲ್ಲಿ ಇದ್ರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸಿ ಯುವ ಸಮೂಹವನ್ನು, ಪ್ರಮುಖವಾಗಿ ಅತಿ ಹೆಚ್ಚು ಯುವ ಮತದಾರರು ಈ ಬಾರಿ ಅವರಿಗೆ ಬೆಂಬಲವನ್ನು ಸೂಚಿಸಿರೋದಿರಬಹುದು ಮತ್ತು ಅವರು ಕೊಟ್ಟ